ಇದೆ ಅಂತ ಎಲ್ಲಾರು ಆಗ್ತಾ ಇದ್ದೀರಾ. ಮೀಶೋದಲ್ಲಿ ಕಡಿಮೆಗಿದೆ ಅಂತಾನು ಆಗ್ತಾ ಇದ್ದೀರಾ. ಅಣ್ಣ ಪ್ರತಿ ವರ್ಷನೂ ಇವ್ರ ಮನೆಗೆ ಹೋಗ್ತಾನೆ ಇದ್ದಾನೆ. ಹಾಯ್ ಹಾಯ್ ಬೋಲೋ. ಊಟ ಆಯ್ತಾ ಕೇಳ ಎಲ್ಲರದು. ನೋಡಿ ಗೈಸ್ ಟ್ರಿಪ್ಸ್ ಹೋಯ್ತವ್ರೆ. ಪೊಲೀಸ್ ಯಾರು ಕಾಣಿಸಿದ್ರೆ ಇಟ್ಕೊಳ್ಳಿ ಅವ್ರಿಬ್ರನ್ನ, ಅವ್ರ 3 ಜನನ್ನ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಿಖಿಲೇಶ ಬ್ಲಾಗ್ಸ್. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. 2026 ನಿಮ್ಮ ಬಾಳಲ್ಲಿ ಬೆಳಕು, ಆರೋಗ್ಯ, ಸಮೃದ್ಧಿ ಎಲ್ಲ ತಂದ್ಕೊಡ್ಲಿ. ಸೊ ಇವಾಗ ನಾವು ದೇವರ ಪೂಜೆ ಮುಖಾಂತರ ನಮ್ಮ 2026 ಮಾರ್ನಿಂಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಮನೇಲಿ ಪೂಜೆ ಎಲ್ಲ ಮಾಡಿ ತಿಂಡಿ ಮಾಡಿಕೊಂಡು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಮನೆಯವರೆಲ್ಲರೂ. ಸೊ ನಮ್ಮ ಮನಾಲಿ ಹುಡುಗಿ ಬಂದಿದ್ದಾಳೆ. ಸೊ ಕನ್ನಡ ಬರಲ್ಲ, ನನಗೆ ಹಿಂದಿ ಬರಲ್ಲ. ಹಾಗೆ ಹೆಂಗೋ ಕನೆಕ್ಟ್ ಮಾಡಿಕೊಂಡು ಇಬ್ರೂ 20 ದಿನ ನನ್ನ ರೂಮಲ್ಲಿ ಕಳೀತಾಳೆ. ಅರ್ಥ ಆಯ್ತಾ? ಸೊ ಅಷ್ಟೇ. ಇವರು ತಿಂಡಿ ಮಾಡ್ತಾ ಇದ್ದಾರೆ. ಹಾಯ್ ನಿಖಿಲ್ ರವೀಂದ್ರ ಅವರೇ, ನಮ್ಮ ಬ್ಲಾಗಲ್ಲಿ ಬಂದು ಸುಮಾರು ದಿನಗಳೇ ಆಗಿದೆ. ಹೇಗಿತ್ತು ಮನೇಲಿ ಟ್ರಿಪ್? ಸೂಪರ್. ನಮ್ಮಣ್ಣ ಫುಲ್ ಎಂಜಾಯ್ ಮಾಡ್ಕೊಂಡು ನಮಗೆಲ್ಲ ಗಿಫ್ಟ್ ಎಲ್ಲ ತಗೊಂಡು ಬಂದಿದ್ದಾರೆ. ಮಧು ಅವರು ಇಲ್ಲಿ ದೇವ್ರ ದೀಪಗಳೆಲ್ಲ ತೊಳೆದಾಗಿದೆ, ಆಲ್ರೆಡಿ ತೊಳಿತಾ ಇದ್ದಾರೆ. ಎಸ್, ಇವತ್ತು ನಾವಿಬ್ಬರು ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಗೈಸ್. ನಮ್ಮ ನಿಧು ವಸ್ತ್ರ ಸ್ಯಾರಿ ಹಾಕ್ಕೊಂಡಿದ್ದೀವಿ. ಎಸ್. ಮುತ್ತಣ್ಣ, ವಿನೋದ್ ಏನು ಮಾಡ್ತಿದ್ದೀರಾ? ಇವರಿಬ್ರು ಗೈಸ್ ರೂಮ್ ಬಾಗಿಲು ತೆಗಿಯಲ್ಲ. ಮುತ್ತಣ್ಣ ಹೋದ್ರೆ ಹ್ಯಾಪಿ ನ್ಯೂ ಇಯರ್. ಸೇಮ್ ಚೇಮ್. ನಾವು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ, ಬಟ್ ಕ್ಲೋಸ್ ಆಗಿದೆ. ಇವತ್ತೆಲ್ಲ ದೇವಸ್ಥಾನನೂ ರಶ್ಶು. ಸ್ವಲ್ಪ ಲೇಟಾಗಿ ಬಂದ್ವಿ, ಕ್ಲೋಸೇ ಆಗಿಬಿಟ್ಟಿದೆ. ನೋಡ್ರವಾ, ಯಾವ್ದಾರು ಓಪನ್ ಇದ್ರೆ ಹೋಗೋಣ. ನೋಡ್ಬೇಕಿತ್ತಂತೆ. ಏನ ದೇವಸ್ಥಾನನಾ? ಓಕೆ. ಅಲ್ಲೆಲ್ಲ ಬೇರೆ ದೇವಸ್ಥಾನ ಇರುತ್ತಾ ಮನೇಲಿ? ಹಿಡಿಂಬ ಟೆಂಪಲ್ ಎಲ್ಲ ಫೇಮಸ್ ಅಲ್ಲ ಅಲ್ಲಿ. ಅಂದರೆ ಈ ಥರ ನಾರ್ಮಲ್ ನಮ್ಮದು ನಮ್ಮನ್ನ ಓಪನ್ ಇರುವ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗುತ್ತಿರುವ ನಿಖಿಲ್ ರವೀಂದ್ರ ಹಾಗೂ ಮುತ್ತಣ್ಣನವರಿಗೆ ತುಂಬ ಹೃದಯದ ಧನ್ಯವಾದಗಳು. ಕರ್ಕೊಂಡು ಹೋದ್ಮೇಲೆ ಹೇಳುವ. ಇವಳು ದೇವಸ್ಥಾನ ನೋಡ್ಬೇಕಂತೆ ಅಣ್ಣ, ದೇವಸ್ಥಾನ ಒಳಗಡೆ ನೋಡ್ಬೇಕಂತೆ. ಅಲ್ಲಿ ಕ್ಲೋಸ್ ಆಗ್ಬಿಟ್ಟಿತ್ತಲ್ಲ ಮುರುಘಾದು ಮಠ. ಐ ವಾಂಟ್ ಟು ಸಿ ಅಂತ ಅಂತಿದ್ಲು. ಯಾವ್ದಾದ್ರು ದೇವಸ್ಥಾನಕ್ಕೆ ಕರ್ಕೊಂಡೋಗು ಇವಳನ್ನ. ಫುಲ್ ಅಯ್ಯೋ ಅಕ್ಕ, ಪ್ಯಾಲೇಸ್ ನೋಡ್ಬೇಕಂತ ಕಣೆ. ಎಸ್, 20 ದಿನ ಇರ್ತಾಳೆ ಮೈಸೂರಲ್ಲಿ. ಸೊ ಅವಳಿಗೆ ಇನ್ನೂ ಜಾಸ್ತಿ ಇರ್ತಾಳ. ಓಕೆ, 20 ದಿನ ಅನ್ಕೊಂಡವಳೆ. 1 ಮಂತ್ ಇರ್ತಾಳೆ. ಸೊ ಅವಳಿಗೆ ಪ್ಯಾಲೇಸ್, ಝೂ ಎಲ್ಲಾನು ತೋರಿಸ್ಬೇಕು. ಜೊತೆಗೆ ನಮ್ಮ ಮಧು ಅವರಿಗೂ ಪ್ಯಾಲೇಸ್ ತೋರಿಸ್ಬೇಕು. ಮೈಸೂರು ಸೊಸೆ ಪ್ಯಾಲೇಸ್ ಒಳಗಡೆ ಹೋಗಿಲ್ಲ ಇವಳು. ನಾನು ಇದುವರೆಗೂ ಒಂದ್ಸಲ ಪ್ಯಾಲೇಸ್ ನೋಡಿಲ್ಲ. ಎಸ್, ಉಳಿ ಚಪ್ಪಾಳೆ. ಇವರೆಲ್ಲ ಮೈಸೂರಲ್ಲಿರೋರು ನೋಡಿ ಗೈಸ್. ಸೊ ನಿನ್ನೆ ಅಂತೂ ನಮ್ಮ ಪ್ಯಾಲೇಸ್ ಮುಂದೆ ಮಿಂಚ್ತಾ ಇದಾರೆ ನೋಡಿ. ಏನ್ ಮಿಂಚ್ತಾ ಇದೀನಿ? ಆಮೇಲೆ ಗೈಸ್ ಒಂದು ಇದು ಏನು, ಈ ಸ್ಯಾರಿಗೆ ಗೋಲ್ಡ್ ಬ್ಲೌಸ್ ಬರಲ್ಲ ಗೈಸ್. ನನ್ನ ಫ್ರೆಂಡೇ ಅವಳೆ ಬಕ್ರಾದವಳು. ಸೊ ಇದು ನಾನು ಬ್ಲೌಸ್ ಸಪ್ರೇಟ್ ನಾನು ತಗೊಂಡು ಹೊಲ್ಸಿರೋದು. ಸೊ ನೀವು ಕಾಂಟ್ರಾಸ್ಟ್ ಹಾಕಿದ್ರೆ ಹೈಲೈಟ್ ಆಗಿ ಕಾಣ್ತೀವಿ ಅಂತ ಅಷ್ಟೇ. ಇದು ಕಾಂಟ್ರಾಸ್ಟ್ ಹಾಕಿದೀವಲ್ವಾ, ಜನಸಾಗರ ಎಲ್ಲ ನಡೆದ್ರೆ ಕ್ಯೂ. ಅಲ್ಲಿ ದೇವಸ್ಥಾನ ಇರೋದು, ಜನ ನೋಡಿ. ಹೌದಾ? ಹಿಂದೆಯಿಂದನೇ ಅವ್ರೆ. ಬನ್ನಿ ನೀವು. ನೀನ್ ಬಂದ್ರೆ ಹೋಗ್ತೀವಿ. ಯೋಗ ನರಸಿಂಹ ಸ್ವಾಮಿ ದೇವಸ್ಥಾನ ಇಲ್ಲೇ. ಕೈ ಮುಕ್ಕಡೆ ಎಲ್ಲರೂ. ಗೈಸ್ ಕ್ಲಾರಿಟಿ ಕೊಟ್ಬಿಡ್ತೀನಿ. ಇದ್ರ ಬ್ಲೌಸ್ ಚೆನ್ನಾಗಿದೆ, ಬ್ಲ್ಯಾಕ್ ವಿತ್ ಗೋಲ್ಡ್ ಕಾಂಬಿನೇಷನ್ ಅಲ್ಲೇ ಬರುತ್ತೆ. ಬಟ್ ನನ್ಗೆ ಹೊಲ್ಸಕ್ ಟೈಮ್ ಇರ್ಲಿಲ್ಲ. ಬಟ್ ಇದು ಚೆನ್ನಾಗಿ ಕಾಣಿಸುತ್ತೆ ಅನ್ಬಿಟ್ಟು ಸಡನ್ ಆಗಿ ಇದಾಕೊಂಡೆ, ಮ್ಯಾಚ್ ಆಯ್ತು. ನಾನು ಅಷ್ಟೇ ಗೈಸ್, ಇದಕ್ಕೆ ಬ್ಲಾಕ್ ಬ್ಲೌಸೇ ಬಂದಿರೋದು. ಬಟ್ ಏನೋ ಸ್ಟಿಚ್ ಮಾಡ್ಸೋಕೆ ಆಗ್ಲಿಲ್ಲ. 1 ಡೇ ಹಿಂದೆ ಯಾರು
ಕೊಡಕ್ಕಾಗಲ್ಲ. ಇವತ್ತು ಹೊಸ ವರ್ಷದ ದಿನ ನಮ್ಮ ನಿಧೋಸ್ತ್ರ ಸ್ಯಾರಿನೇ ಹೊಸ ಸ್ಯಾರಿ ಹಾಕೋಬೇಕು ಅಂದ್ಬಿಟ್ಟು ಸಡನ್ ಆಗಿ ಹಾಕೊಂಡಿದ್ದು, ಸ್ಟಿಚ್ ಎಲ್ಲ ಮಾಡಿಸಿರ್ಲಿಲ್ಲ. ನಂದು ಕಲಂಕಾರಿ ಪ್ರಿಂಟ್ ತರ ಒಂದು ಫ್ಯಾನ್ಸಿ ಸ್ಯಾರಿ, ಮ್ಯಾಡಮ್ದು ಸೆಮಿ ಸಿಲ್ಕ್. ಆಕ್ಚುಲಿ ಚೆನ್ನಾಗಿ ಕಾಣಿಸ್ತಿದೆ. ಈ ಕಳ್ಳಿ ಸೀರೆ ಉಟ್ಕೊಂಡ್ಮೇಲೆ ನಂಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾಳೆ ಗೊತ್ತಾ. ನಾನ್ ನೋಡಿ ಸಿಂಪಲ್ ಚೆನ್ನಾಗಿ ಕಾಣಿಸ್ತಾಳೆ. ನಾನು ಕೇಳ್ದೆ ಆಲ್ರೆಡಿ. ಇಷ್ಟೊಂದು ಟೈಟ್ ಹಾಕ್ಬೋದು, ಮದುವಾಗುತ್ತೆ. ಏಯ್ ಸರಿಯಾಗುತ್ತೆ. ನಂದೇ ಬಟ್ಟೆ ಹಾಕಿರೋದು ನೋಡಿ, ಸರಿಯಾಗಿ ಫಿಟ್ ಆಗಿ ಕೂತಿದೆ. ಸ್ವಲ್ಪ ಅವಳಿಗೆ ಕಣ್ಣಿಗೆ ಹಾಕವಳೆ, ಕಣ್ಮುಚ್ಚ. ನಾನು ಹಾಕಿಲ್ಲ, ಅವಳೇ ಹಾಕೊಂಡಿರೋದು. ನೀನ್ ಹಾಕಿದ್ದು ಒಂದು ನನ್ನ. ಯು ಸೆಡ್ ಯು ವಾಂಟೆಡ್ ಟು ಡೂ ಇನ್ ಮಾರ್ನಿಂಗ್. ಏ ನಾನು ಹಾಕಿಲ್ಲ. ಯು ಡೂ. अपने लाइफ गोल्स पाने का एक्साइटमेंट या करना हो अपनी फ्यूचर सेल्फ को कमिटमेंट. एक ನೋಡಿ, ಇವತ್ತು ಮಧು ಹಾಕೊಂಡಿರುವ ಸ್ಯಾರಿ ಬಂದಿದೆ. ಸ್ಟಾಕ್ ಯಾರು ಎಷ್ಟು ಇಟ್ಟಿಲ್ಲ, ಎಲ್ಲ ನಾನು ಇವತ್ತೇ ಬರ್ತಾ ಇರೋದು. ನಮ್ಮ ಅಣ್ಣ ಹೋದಾಗಿಂದ ಬಂದೇ ಇಲ್ಲ. ನನ್ನ ಸ್ಯಾರಿ ಏನಿದೆ ಗೊತ್ತಾ, ಇಷ್ಟು ರಾಶಿ ನನ್ನ ಸ್ಯಾರಿ ಗೈಸ್. ಇದೆಲ್ಲ ಮೊನ್ನೆ ಶೂಟ್ ಮಾಡ್ತಿರುವಂಥ ಸ್ಯಾರಿಗಳು ಎಲ್ಲ ಹೋಗಿದೆ. ಏನಿಷ್ಟು ಕಸ. ಕೊರಿಯರ್ದು ಎಲ್ಲ ಕವರ್ಗಳು, ಲೇಬಲ್ಗಳದ್ದು ಅಷ್ಟೇ. ಇವಾಗ ಇದ್ರದ್ದು ಫೋಟೋ ತೆಗ್ಸಿಲ್ಲ ಇನ್ನೂ. ನಾವು ನನ್ನ ನೋಡ್ಕೊಂಡು ವಿಡಿಯೋ ಮಾಡೋಣ. ಫೋಟೋ ತೆಗ್ಸ್ಕೋಬೇಕು ಗೈಸ್. ಒಳಗಡೆನೂ ಈಚೆನ ಫಾರ್ ದಿ ಫಸ್ಟ್ ಟೈಮ್ ನಾವು ನಮ್ಮನಿದು ಹತ್ರ ಒಳಗಡೆನೆ ಶೂಟ್ ಮಾಡುವ ಅಂದ್ಕೊಂಡಿದ್ದೀವಿ. ಈ ಬ್ಯಾಕ್ಗ್ರೌಂಡಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಅನಿಸುತ್ತೆ ನನ್ನ ಸ್ಯಾರಿಗೆ. ಎಲ್ಲ ಚೆನ್ನಾಗಿ ಕಾಣಿಸ್ತಾ. ನೋಡ್ಬೇಕು, ತೆಗೆದ್ಮೇಲೆ ಗೊತ್ತಾಗುತ್ತೆ. ಸೊ ಗೈಸ್, ಈ ಸ್ಯಾರಿ ನೀವು ರೀಲ್ಸಲ್ಲೆಲ್ಲ ನೋಡಿರ್ಬೋದು. ಸುಮಾರು ಜನ ಮಧು ಫೋಟೋ ಪಕ್ಕ ಹಾಕ್ಬಿಟ್ಟು ಇದು ಮೀಶೋದಲ್ಲಿದೆ ಅಂತೆಲ್ಲರೂ ಹಾಕ್ತಾ ಇದ್ದೀರಾ. ಮೀಶೋದಲ್ಲಿ ಕಡಿಮೆಗಿದೆ ಅಂತಾನು ಹಾಕ್ತಾ ಇದ್ದೀರಾ. ಅಷ್ಟೇ, ಈ ಸ್ಯಾರಿನೂ ಅಷ್ಟೇ. ಹೌದಾ? ಇದನ್ನ ನಾನ್ ನೋಡಿದ್ದೆ. ಇದನ್ನ ನೋಡಿಲ್ಲ, ಬಟ್ ಇದನ್ನ ನೋಡಿದೆ. 300-400 ಸಿಗ್ತಾ ಇದೆ. ನಿಮ್ ಶಾಪಲ್ಲಿ ಯಾಕೆ ಅಷ್ಟು ಅಂತೆಲ್ಲ ಕೇಳಿದಿರಾ. ಸೊ ನಮ್ಗೇನೆ 300-400 ಬಂದಿಲ್ಲ ಗೈಸ್. 300-400 ಬಂದು ನಿಮಗ್ ಜಾಸ್ತಿ ಕೊಡ್ತಾ ಇದೀವಿ ಅನ್ನೋದೇನಿಲ್ಲ. ನಾವು ಮೀಶೋದು ಅದೆಲ್ಲ ನೋಡಿದ್ಮೇಲೆ ಮೀಶೋಲು ಒಂದ್ಸಲ ತರಿಸಿದ್ವಿ. ಎರಡನ್ನೂ ಕಂಪೇರ್ ಮಾಡಿ ನೋಡಿದ್ಮೇಲೆ ನಮಗೆ ಗೊತ್ತಾಯ್ತು ಅದು ಸ್ವಲ್ಪ ಕ್ವಾಲಿಟಿ ಲೋ ಇರುತ್ತೆ. ಬಟ್ ನಮ್ಮ ಸೀರೆ ಯಾವತ್ತು ಆ ತರ ಇರಲ್ಲ. ಇನ್ನೊಂದೇನಂತ ಅಂದ್ರೆ ನಾವೆಲ್ಲೂ ಯಾವ್ದೇ ಪ್ಲಾಟ್ಫಾರ್ಮ್ ಗಳಲ್ಲಿ ತರಿಸಿ ಮಾರ್ತಿಲ್ಲ ಗೈಸ್. ಸಿಗುತ್ತೆ ಹೌದು, ಎಲ್ಲಾ ಪ್ಲಾಟ್ಫಾರ್ಮ್ ಅಲ್ಲಿ ಎಲ್ಲಾ ತರ ಡಿಸೈನ್ಸ್ ಇರುತ್ತೆ, ಬಟ್ ಕ್ವಾಲಿಟಿ ವೇರಿ ಆಗುತ್ತೆ. ಆಯ್ತಾ, ನಾನು ಸುಮಾರು ಜನದ್ದು ವಿಡಿಯೋಸ್ ನೋಡಿದೆ ಯೂಟ್ಯೂಬ್ ಅಲ್ಲಿ. ಸಾಕಷ್ಟು ಜನ ನಮ್ಮ ಸ್ಯಾರಿಗಳನ್ನ ತಗೊಂಡು ರಿವ್ಯೂ ಮಾಡ್ತಾ ಇದ್ದೀರಾ ಹೆಣ್ಮಕ್ಳು. ಥ್ಯಾಂಕ್ ಯು ಸೋ ಮಚ್. ಅದರಲ್ಲಿ ಆಲ್ಮೋಸ್ಟ್ 90% ಪಾಸಿಟಿವ್ ಆಗಿ ಹೇಳಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಏನೇ ಇರಲಿ, ಪಾಸಿಟಿವ್ ಇರಲಿ ನೆಗೆಟಿವ್ ಇರಲಿ, ನಾವು ತಗೊಳ್ತೀವಿ. ಥ್ಯಾಂಕ್ ಯು. ಯಾರೆಲ್ಲ ಕಮೆಂಟ್ಸ್ಗಳನ್ನ ನೋಡಿದೆ, ನಿಮಗೆ ಅವರು ಕೊಲಾಬು ಕೊಟ್ಟಿರೋದ, ಪ್ರಮೋಷನ್ ಮಾಡಿಸ್ತಾ ಇರೋದ ಅಂತ. ಇಲ್ಲ ಗೈಸ್, ಅವ್ರ ಪಾಪ ಕಷ್ಟಪಟ್ಟು ತಗೊಂಡಿರೋ ನಮ್ಮ ಇದು ವಸ್ತ್ರದಲ್ಲಿ ತಗೊಂಡಿರೋದು, ಅವರೇ ಬೈ ಮಾಡಿರೋದು. ನಾವು ಯಾವುದೇ ರೀತಿ ಪ್ರಮೋಷನ್ ಎಲ್ಲ ಮಾಡಿಸ್ತಾ ಇಲ್ಲ. ಅವ್ರಿಗೆ ಏನ್ ಅನ್ಸುತ್ತೆ ಆ ತರ ರಿವ್ಯೂ ಕೊಡ್ತಾ ಇದಾರೆ ಅಷ್ಟೇ. ಅದೆಲ್ಲ ನೋಡಿದಾಗ ನಮಗೂ ಖುಷಿ ಆಯ್ತು. ಅಂಡ್ ಆಲ್ಸೋ ಇದುವರೆಗೂ ನಾವು ಯಾರಿಗೂ ಪ್ರಮೋಷನ್ ಕೊಟ್ಟಿಲ್ಲ. ಮುಂದೆ ನೋಡೋಣ, ಕೊಡ್ತೀವೋ ಏನೋ ಮುಂದಕ್ಕೆ ನೋಡೋಣ. ಬಟ್ ಇಲ್ಲಿವರೆಗೂ ಪಾಪ ಅವರೇ ಪರ್ಚೇಸ್ ಮಾಡಿ ತಗೊಂಡಿರೋಂಥ ಬಟ್ಟೆಗಳದೆಲ್ಲ. ಆ್ಯಂಡ್ ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಅಷ್ಟೇ. ಗಲಿಯಲ್ಲ, ಮೂಲೆಯಲ್ಲಿರೋ ದೇವಸ್ಥಾನನ ಹುಡುಕಿ ಕರ್ಕೊಂಡೋಗ್ತಾವಳೆ. ರಶ್ ಇಲ್ಲದೆ ಹೋದ್ರೆ ಸಾಕು. ಅಲ್ಲಿ ಬೆಟ್ಟದ ಮೇಲೆ ಐತೆ, ಅಲ್ಲಿ ನಾನು ಯಾವತ್ತೂ ಹೋಗಿಲ್ಲ. ನೋಡುವ ಹೇಗಿದೆ ಅಂತ. ದಿಶಾ ಅವ್ರು ಬಂದಿದ್ದಾರೆ, ನಮ್ಮನ್ನ ಟೆಂಪಲ್ ಹತ್ರಕ್ಕೆ ಹೋಗ್ತಾ ಇದಾರೆ. ಹೆಲ್ಮೆಟೇ ಕಾಣಿಸ್ತೈತೆ ಕಣೆ. ನಾನು ನೋಡಿದ್ದು ಬೆಳಗ್ಗೆಯಿಂದ ನೋಡಿದ್ರಲ್ಲಿ ಇದೊಂದೇ ದೇವಸ್ಥಾನ. ರಶ್ ಇಲ್ದೇನೆ ಆರಾಮಾಗಿ ದರ್ಶನ ಆಯಿತು. ಹನುಮಾನ್ ಅಲ್ವಾ, ಮುತ್ತುರಾಯ ಸ್ವಾಮಿ ಫಾರ್ ದಿ ಫಸ್ಟ್ ಟೈಮ್ ಬಂದಿದ್ದು. ಚೆನ್ನಾಗಿ ದರ್ಶನ ಆಯಿತು. ಸ್ವಲ್ಪ ಯಾರಿಗೂ ಗೊತ್ತಿಲ್ಲ, ಹಾಗಾಗಿ ಜನ ಇಲ್ಲ. ಅಕ್ಕ ಇಂಥವೆಲ್ಲ ಚೆನ್ನಾಗಿ ಹುಡುಕ್ತಾಳೆ. ನೋಡಿದ್ದಕ್ಕೆ ಸಾರ್ಥಕ. ಇನ್ನೊಂದು ಯಾವುದೋ ಇದೇ ಥರ ಚಾಮುಂಡೇಶ್ವರಿ ಕರ್ಕೋಗಿದ್ದಲ್ವಾ, ಅದಕ್ಕೊಂದ್ಸಲ ಕರ್ಕೋಗಿಲ್ಲ. ದರ್ಶನ ಚೆನ್ನಾಗಾಯಿತು. ಇವಾಗ ಹೋಗುವ. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ನಾವು ಜನರಾಗಿ ಬಂದಿದ್ದೀವಿ ಗೈಸ್ ರೆಸ್ಟೋರೆಂಟಿಗೆ. ನಾನು ಸೀರೆಲೇ ಬಂದ್ಬಿಟ್ಟಿದ್ದೀನಿ. ಹಂಗೆ ಬಂದಿದ್ದೀನಿ. ನಮ್ಮ ಹುಡುಗಿ ಬಂದಿದ್ದಾಳೆ. ನನ್ನ ಇವಳು ಏನಂತವಳೆ, ಮೋಸಿ ಅಂತಿದ್ದಾಳೆ. ಮೋಸಿ ಅಂದರೆ ಚಿಕ್ಕಮ್ಮ, ಅವ್ರ ಕಡೆ ಏನಂತ ಗೊತ್ತಿಲ್ಲ. ನಮ್ಮ ಅಣ್ಣನ ಮಾಮೂ ಅಂತಾಳೆ. ಮಧುನೇನಂತಾಳೆ, ಮಾಮಿ ಅಂತಾಳೆ. 3 ವರ್ಷದಿಂದ ನಮ್ಮ ಅಣ್ಣ ಪ್ರತಿ ವರ್ಷವೂ ಇವ್ರ ಮನೆಗೆ ಹೋಗ್ತಾನೇ ಇದ್ದಾನೆ.
ಹಾಯ್ ಬೋಲೋ. ಊಟ ಆಯ್ತಾ ಕೇಳಿ ಎಲ್ಲರದು. ಊಟ ಆಯ್ತಾ? ಊಟ ಆಯ್ತಾ? ಹಾಂ ಅಷ್ಟೇ. ನಮಸ್ಕಾರ. ಹಾಂ ನಮಸ್ಕಾರ. ಆಲ್ಮೋಸ್ಟ್ ಎಲ್ಲರದು ಒಂದೇ ಅಲ್ಲ. ಸೊ ನಾನು ರೆಸ್ಟೋರೆಂಟ್ಗೆ ಸೀರಿಯಲ್ ಬಂದಿದ್ದೆ. ಸೀರಿಯಲಿಗೆ ಕಾರ್ ಓಡಿಸ್ಬೇಕು, ಅದೊಂದು ನನ್ನ ಡ್ರೀಮ್. ಆ ಡ್ರೀಮ್ನ ಇವಾಗ ನಮ್ಮ ಅತ್ತಿಗೆಯವರು ನೆರವೇರಿಸ್ತಾರೆ, ಅವ್ರ ಕಾರನ್ನು ಕೊಟ್ಟು. ಸಾರಿ. ಈಗ ಮುತ್ತಣ್ಣ ವಿನೋದ್ ಅವರಿಗೆ ವೆಯ್ಟಿಂಗ್ ಅಷ್ಟೇ ಗೈಸ್. ಹೊಟ್ಟೆ ನೋಡಿ ಗೈಸ್, ಹೊಟ್ಟೆನೇ ಝೂಮ್ ಹಾಕಿ. ಮುತ್ತಣ್ಣ ಹೊಟ್ಟೆ ಕಾಣಿಸ್ತೈತೆ. ಮುತ್ತಣ್ಣ ಏನು ಸಮಾಚಾರ? ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಗೈಸ್. ಎಷ್ಟು ತಿಂದು ತೇಗ ಹಾಕ್ಬಿಟ್ಟವ್ರೆ ಎಲ್ಲರೂ ನೋಡಿ, ಎಲ್ಲರ ತಟ್ಟೆನೂ ನೋಡಿ. ನೋಡಿ ಮಾತ್ರ ವೆಜ್ ಎಲ್ಲ ತಿಂದು ತೇಗಿ. ಮುತ್ತಣ್ಣ ಏನು ಸಮಾಚಾರ? ಹೆಂಗಿತ್ತು ಮನೇಲಿ? ನಾನು ಕೇಳೇ ಇಲ್ಲ. ಚೆನ್ನಾಗಿತ್ತಾ? ಸೂಪರ್ ಫ್ಯಾಂಟಾಸ್ಟಿಕ್ ಮಾರ್ವಲಸ್. ಹಾಂ ನೋಡಿದೆ. ಮೈಸೂರಲ್ಲಿ ಒಂದಿನ ಕಾರ್ ಓಡಿಸಿರೋದು ನೋಡಿಲ್ಲ, ಮನೇಲಿಗೆ ಹೋಗಿ ಕಾರ್ ಓಡಿಸೈತೆ. ಆಯ್ತು ಕಣಪ್ಪ. ಅಪ್ಪಿಯವ್ರು ಬಂದಿದ್ದಾರೆ. ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು. ಸೇಮ್ ಟು ಯು. ಅಷ್ಟೇ, ಇವಾಗ ಮನೆಗೆ ಹೋಗುತ್ತಿದ್ದೇವೆ. ಹೆವಿ ನಿದ್ದೆ ಬರ್ತೈತೆ ನೋಡಿ ಗೈಸ್. ತ್ರಿಪ್ಸ್ ಹೋಯ್ತವ್ರೆ. ಪೊಲೀಸ್ ಯಾರು ಕಾಣಿಸಿದ್ರೆ ಇಟ್ಕೊಳ್ಳಿ ಅವ್ರಿಬ್ರನ್ನ, ಅವ್ರು 3 ಜನನ್ನ ನೋಡಿ. ಪಾಪ ನಾಯಿ ಕಟ್ಟಾಕಿದ್ದಾರೆ, ಮಲಗಿದೆ ಅದು. ಅಣ್ಣ ನಾನು ಓಡಿಸ್ತೀನಿ ಅಣ್ಣ. ಇಲ್ಲೇ ಕೊಡೋಣ. ಓ ರಿವರ್ಸ್. ಹಾಂ ಓಕೆ. ಇಲ್ಲಿ ತುಂಬ ಟಫ್ ಆಗಿದೆ. ಬಾಯ್ ಬಾಯ್ ಗಾಯ್ಸ್. ಓಕೆ ಬಾಯ್. सर्दी में ना छोटे काम भी टफ लगने लगते हैं, इसलिए मैंने इंस्टामार्ट से ये मंगवा लिया ताकि मेरी ನಮ್ಮಣ್ಣ ಮನಾಲಿಯಿಂದ ತಂದಿರುವ ಸ್ಲಿಪ್ಪರ್. ಓ ಏನೆಲ್ಲ ಬಂದ್ಬಿಟ್ರಿ ಒಟ್ಟಿಗೆ. ಇವಳು ನಾನು ಮೇಲ್ಗಡೆ ಬರೋ ತನಕ ಬರಲಿಲ್ಲ, ಇವಾಗ ಬಂದ್ಲು ಅಕ್ಕ. ನಾನು ಏನೇ ಬೈದರೂ ಅರ್ಥ ಆಗಲ್ಲ ಗೈಸ್. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಟ್ರ್ ಮಾಡ್ತಾನೆ. ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾನೆ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಟು ಏನ ನೋಡು ಹಾಕೊಂಡಿದ್ದೀನಿ. ಗುಡ್ ನೈಟ್ ನಿಶಾ. ಗುಡ್ ನೈಟ್. ಬಾಯ್. ಅವಳು ನನಗೆಲ್ಲ ಅವಳಿಗೆ ರೇಗಿಸ್ತಾರದು. ಬಾಯ್ ನಿಶಾ. ಬಾಯ್. ಓಕೆ ಗಾಯ್ಸ್, ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಟು ಅನ್ನ ಟಾಕೀಸ್ ಮಧುಗೌಡ ಯೂಟ್ಯೂಬ್ ಚಾನಲ್, ಎಷ್ಟನಕ್ಕೆ ವ್ಲಾಗ್ಸ್ ಹಾಗೂ ಮದನ್ ಗೌಡ ಯೂಟ್ಯೂಬ್ ಚಾನಲ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್. ವಾಟ್ ಗೈಸ್? ಹಂಗೆ ನಿಶಾಂದ್ರ ಹಾಗೂ ನಾನು ಅವರು ಇಬ್ರು ಒಂದು ನ್ಯೂ ಇಯರ್ ರೆಸಲ್ಯೂಷನ್ ತಗೊಂಡಿದೀವಿ ಇವತ್ತು. ಎಸ್, ಅದು ನೀವ್ ಹೇಳಿ ನಿಶಾ ಅವರೇ. ನೀವ್ ಹೇಳಿದ್ರೆ ಚೆನ್ನಾಗಿ. ನೀವೇ ಬನ್ನಿ ಹೇಳಿ. ನೀವ್ ಹೇಳಿ. ನ್ಯೂ ಇಯರ್ ರೆಸಲ್ಯೂಷನ್ ತುಂಬಾ ಇದೆ ಈ ಸಲ, ಬಟ್ ಇವತ್ತಿಂದನೇ ಸ್ಟಾರ್ಟ್ ಮಾಡ್ತಿರುವ ಒಂದು ನ್ಯೂ ಇಯರ್ ರೆಸಲ್ಯೂಷನ್ ಏನಪ್ಪ ಅಂತ ಅಂದ್ರೆ, ಇಟ್ಕೊಳ್ಳಿ ನಿಖಿಲ್ ಅವರೇ. ಪಕ್ಕ. ಐ ಆಮ್ ವೆರಿ ಪ್ರಿಟಿ ಶೋರ್ 100% ಪಕ್ಕ. ರೆಡಿ ಸ್ಟಡಿ ಗೋ. ಏನಂದ್ರೆ ನಮ್ಮ ನ್ಯೂ ಇಯರ್ ರೆಸಲ್ಯೂಷನ್ ಏನಂದ್ರೆ, ನೀವೆಲ್ಲ ಬೈದಿದ್ದೀನ ನಾವು ಸೀರಿಯಸ್ ಆಗಿ ತಗೊಂಡಿದೀವಿ. ಇನ್ಮೇಲಿಂದ ನಾವು ಇಬ್ರ ಅಕೌಂಟಲ್ಲೂ ಮಿಸ್ಸೇ ಮಾಡದೆ ಪ್ರತಿದಿನ ಇವಳ ಅಕೌಂಟಲ್ಲಿ ಒಂದು, ನನ್ನ ಅಕೌಂಟಲ್ಲಿ ಒಂದು, ಅಂದ್ರೆ ಒಂದಿನ ನನ್ನ Simultaneously ಆಗ್ತಾ ಇರ್ತೀವಿ. ಇನ್ಮೇಲೆ ವ್ಲಾಗ್ಸ್ ವ್ಲಾಗ್ಸ್ ಅಂಡ್ ಆಲ್ಸೋ ಇನ್ಸ್ಟಾಗ್ರಾಮ್ ಇಸ್ ರೆಸ್ಪಾನ್ಸಿಬಲ್. ನಿಖಿಲ್ ಅವ್ರದ್ದು ಇವ್ರ ಚಾನೆಲ್ ಕಾಮಿಡಿ ವಿಡಿಯೋ ಅದೆಲ್ಲ. ಸೊ ವ್ಲಾಗ್ಸು ನಾನು ಮತ್ತೆ ನಿಶಾ ಅವರು ಇಬ್ರು ಪಟ್ಟಿಡ್ದು ಇವತ್ತು ನಿಂತಿದ್ದೀವಿ ನ್ಯೂ ಇಯರ್ ದಿನ. ದಿನ ಬಿಟ್ಟು ಅಂತಲ್ಲ ನಿಜ ಇಲ್ಲ ಮಾಡ್ಬೇಕು ಅಂತ ನಾವ್ ಅನ್ಕೊಂಡಿದೀವಿ. ಮೂವ್ ಮಾಡ್ಬೇಕು ಅಂತಂದ್ರೆ ನೀವು ಕಮೆಂಟ್ ಮಾಡಿ ಗೈಸ್. ಒಳ್ಳೊಳ್ಳೆ ಕಂಟೆಂಟ್ ಹುಡುಕಿದೀನಿ. ಪ್ರತಿದಿನ ಒಂದೊಂದು ಬಿಡ್ತಾ ಇರ್ತೀವಿ. ಆಯ್ತಾ? ಓಕೆ. ನಿಮ್ಮೆಲ್ಲರ ಆಶೀರ್ವಾದ.